ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಸಾಗರದಲ್ಲೊಂದು ವಿಶೇಷ ಕಾರ್ಯಕ್ರಮ, ರಕ್ತದಾನ, ಅಪರೂಪದ ಸಾಧಕ ಸನ್ಮಾನ. ಬುದ್ಧಿ ಇಲ್ಲದ ಜೀವಿಗಳಾದ ಇರುವೆಗಳು, ಜೇನುನೊಣಗಳು ಸೇರಿದಂತೆ ಪ್ರಕೃತಿಯಲ್ಲಿ ಉಳಿದೆಲ್ಲ ಜೀವಿಗಳು ಸಂಘಟಿತವಾಗಿ ತಮ್ಮ ಕಷ್ಟ ಸುಖದಲ್ಲಿ ಒಂದಾಗಿ ಕುಟುಂಬ ಜೀವನ ಮಾಡುತ್ತಿರುವಾಗ ಬುದ್ಧಿಜೀವಿ ಎನಿಸಿಕೊಂಡ ಮನುಷ್ಯರು ಏಕೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿಯೂ ಒಟ್ಟಿಗೆ ಜೀವನ ಮಾಡುವುದಕ್ಕಾಗುವುದಿಲ್ಲ? ಅದು ಸಾಧ್ಯ ಎನ್ನುವುದನ್ನು ನಮ್ಮ ಕುಟುಂಬ ತೋರಿಸಿಕೊಟ್ಟಿದೆ, ಮತ್ತೆ ಮುಂದೆಯೂ ತೋರಿಸಿಕೊಡಲಿದೆ ಎಂದು 50 ಜನರಿಗೂ ಹೆಚ್ಚು ಜನರಿರುವ ಅವಿಭಕ್ತ ಕುಟುಂಬದ ಯಜಮಾನ ಸನ್ಮಾನ್ಯ ಚಂದ್ರಶೇಖರ್ ಹೇಳಿದರು. ಇಲ್ಲಿನ ಗಾಂಧಿ ಮೈದಾನದಲ್ಲಿ ಬುಧವಾರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರೈತ ಸಂಘ ಏರ್ಪಡಿಸಿದ ರಕ್ತದಾನ ಹಾಗೂ ವಿಶಿಷ್ಟ ಸಾಧಕ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು. ಸ್ವಾರ್ಥವಿಲ್ಲದೆ ಬದುಕುವ ಪ್ರತಿಯೊಬ್ಬರಿಗೂ ಸಂಘಟಿತರಾಗಿ ಬಾಳುವುದಕ್ಕೆ ಸಾಧ್ಯವಿದೆ ಎಂದ ಅವರು, ಇನ್ನು ಮುಂದೂ ಕೂಡ ನಮ್ಮ ಕುಟುಂಬ ಅವಿಭಕ್ತ ಕುಟುಂಬವಾಗಿ ಬಾಳುತ್ತದೆ ಎಂದು ಹೇಳಿದರು. ಹಿರಿಯ ಸಮಾಜವಾದಿ BR ಜಯಂತ್ ಮಾತನಾಡಿ, ಹೋರಾಟ ನೆಲವಾದ ಸಾಗರದಲ್ಲಿ ಪ್ರಸ್ತುತ ಯುವ ನಾಯಕತ್ವದ ಕೊರತೆ ಎದ್ದು ಕಾಣುತ್ತಿದೆ. ಇದರ ನಡುವೆ ತಮ್ಮ ಪ್ರಾಮಾಣಿಕ ಹೋರಾಟಗಳಿಂದ ಗುರುತಿಸಿಕೊಳ್ಳುತ್ತಿರುವ ದಿನೇಶ್ ಶಿರ್ವಾಳ ಯುವ ನಾಯಕರಾಗಿ ಗುರುತಿಸಿಕೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಕಾರ್ಯಕ್ರಮವನ್ನು ವಿಧಾನಸಭಾ ಮಾಜಿ ಸಭಾಪತಿ ಕಾಗೋಡು ತಿಮ್ಮಪ್ಪ ಅವರು ಉದ್ಘಾಟಿಸಿದರು. ಇದೇ ವೇಳೆ ಸ್ವತಃ ತಾನೇ ಉಳುಮೆ ಮಾಡಿ ಕುಟುಂಬ ಸಲಹುತ್ತಿರುವ ವಿಶಿಷ್ಟ ಕೃಷಿ ಸಾಧಕಿ ಕಾಗೋಡು ಶಾರದಕ್ಕ, ಸಾಹಿತಿ TM ಶೇಷಗಿರಿ, ಹಸೆ ಕಲಾವಿದ ಚಂದ್ರಶೇಖರ್ ಸಿರುವಂತೆ, ಶಿಕ್ಷಕ ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಕೆಳದಿ ರಮೇಶ್, ರಾಜ್ಯ ರೈತ ಸಂಘದ ಉಮೇಶ್ ಸುಬೇದಾರ್ ಯಾದಗಿರಿ, ರಾಜನಂದಿನಿ ಕಾಗೋಡು, ದಿನೇಶ್ ಶಿರ್ವಾಳ, ಶಿವು ಮೈಲಾರಿಕೊಪ್ಪ, ಡಾಕ್ಟರ್ ರಾಮಚಂದ್ರ ಮನೆಗಟ್ಟ ಮತ್ತಿತರ ನೂರಾರು ಸಂಖ್ಯೆಯಲ್ಲಿ ಇವತ್ತು ಯುವಕರು ಮುಂದಾಗಿದ್ದಾರಲ್ಲ, ನಿಜವಾಗಿ ಕೂಡ ಇವತ್ತು ದಿನೇಶ್ ಶಿರ್ವಾಳ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಇವತ್ತು ನಮ್ಗೆ ಬರೀ ವ್ಯಕ್ತಿ ಅಲ್ಲ, ಅವರು ನಿಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಇವತ್ತು ನೋಡ್ರಿ. ರಕ್ತ ಅಂತಕ್ಕಂಥದ್ದು ಪ್ರಾಣ. ಅದು ಇವತ್ತೇ ಪ್ರಾಣವನ್ನು ಕೊಡಲಿಕ್ಕೆ ಅವ್ರ ಜೊತೆಗೆ ತಾವೆಲ್ಲರೂ ಕೂಡ ಟೊಂಗ ಕಟ್ಟಿ ಬಹಳ ಗಟ್ಟಿಯಾಗಿ ತಾವೆಲ್ಲರೂ ಕೂಡ ನಿಂತಿದ್ರಿ. ಇಡೀ ರಾಜ್ಯದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಹಲವಾರು ಸಂಘಟನೆಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ಜಿಲ್ಲೆ ಇವತ್ತು 80ರ ದಶಕದಲ್ಲಿ ಹಲವಾರು ಜನ ಇವತ್ತು ರೈತ ನಾಯಕರು ತಮ್ಮ ಶಾರದಕ್ಕ ನಮಸ್ಕಾರ. ನಮಸ್ಕಾರಪ್ಪ. ಈಗ ಎಲ್ಲಿ ಹೋಗ್ತಿದ್ರಿ? ಎತ್ತಿನ ಗಾಡಿ ಬಂಡಿ ಸಮೇತ ಇಲ್ಲಿ ರೈತರ ಸಂಘದ ಒಂದು ಸನ್ಮಾನ ಇದೆ. ಎತ್ತಿನ ಗಾಡಿ ಸೇರಿದ ಒಂದು ಸನ್ಮಾನ ಮಾಡೋಕೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಹೌದಾ? ನಿಮ್ಮ ಊರು? ಕಾಗೋಡು. ಕಾಗೋಡು. ಹೌದು. ಎಷ್ಟು ವರ್ಷದಿಂದ ಎತ್ತಿನಲ್ಲಿ ಬೇಸಾಯ ಮಾಡ್ತಾ ಇದ್ದೀರಾ? ಒಂದು 30 ವರ್ಷ. 30 ವರ್ಷದಿಂದ. ಹೌದು. ಯಾವುದೇ ಟ್ರ್ಯಾಕ್ಟ್ರು, ಟಿಲ್ಲರು, ಯಂತ್ರಗಳನ್ನ ಬಳಸ್ತಾ ಇಲ್ಲ? ಇಲ್ಲ. ಎತ್ತಿನಲ್ಲೇ ಗದ್ದೆ ಹೂಟಿ ಬಿತ್ತಿಗೆ ಮಾಡ್ತಾ ಇದ್ದೀವಿ. ಆಮೇಲೆ ಎತ್ತಿನಲ್ಲಿ ಗದ್ದೆ ಬಿತ್ತನೆ ಮಾಡಿದ ಗದ್ದೆಯನ್ನ ಎತ್ತಿನಲ್ಲೇ ಹರಗ್ತೀಯಾ? ಹೌದು. ಬರಲ್ಲ. ಹೌದು. ಆಮೇಲೆ ಈಗ ಸಾಗರಕ್ಕೆ ಯಾವಾಗಾರು ಇದೆ ಫಸ್ಟ್ ಬರ್ತಾ ಇದೆಯಾ, ಯಾವಾಗ ಹಿಂದೆ ಬಂದಿದ್ಯಾ? ಮತ್ತೊಂದು 2 ಜೊತೆ ಎತ್ತು ಬೇರೆ ಇತ್ತು. ಅವರಲ್ಲಿ ಬಂದಿನಿ. ಹೌದಾ? ಈ ಎತ್ತಲ್ಲಿ ಬರಲ್ಲ. ಆ ಎತ್ತಲ್ಲಿ ಭಾಳ ಬಂದಿನಿ. ಹೌದಾ? ಅವು ಸ್ವಲ್ಪ ದೊಡ್ಡದಿದ್ವು. ಜಾಣ ಇರೋದಕ್ಕೆ ಈಗ ಸಣ್ಣ ಮಾಡಿದೆ. ಹೌದಾ? ಈಗ ಮದುವೆ ಆಗಿ ಎಷ್ಟು ದಿವಸಕ್ಕೆ ನಿಮ್ಮ ಗಂಡ ನಿಮ್ಮ ಜೊತೆಗೆ ಇರಿದ್ರು? 1 ವಾರ ಇರಲ್ಲ. 1 ವಾರನೂ ಇಲ್ಲ. ಅವತ್ತಿಂದ ನೀವು ನಿಮ್ಮ ತಂಗಿ ಜೊತೆಗೆ ಈ ಎತ್ತು ಕಟ್ಕೊಂಡು ಬೇಸಾಯ ಮಾಡ್ಕೊಂಡು ಯಾರಿಗೂ ಹೊರೆ ಆಗದೆ ರೀತಿಯಲ್ಲಿ ಬದುಕ್ತಾ ಇದೆಯಾ? ಈಗ ಇದು ಈ ಗೊಣಬೆ ಹಾಕ್ತಾರಲ್ಲಮ್ಮ, ಗದ್ದೆ ಕಟಾವು ಮಾಡಿದ್ಮೇಲೆ ಅದನ್ನ ನೀ ಹಾಕ್ತೀಯಾ ಅಥವಾ ನೀನೇ ಹಾಕ್ತೀಯ ಗೊಣಬೆನ? ರೋಣ್ಗಲ್ಲು ನೀನೇ ಹಾಕ್ತೀಯ? ಭತ್ತ ನುರಿಸುವಂಥ ರೋಣ್ಗಲ್ಲು. ಇದೇ ರೀತಿ ಕಾಯಕ ಹಿಂಗೆ ಮುಂದುವರಿಲಿ. ನನಗೆ ಧನ್ಯವಾದಗಳು. ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿರುವಂಥ ಆಯೋಜಿಸಿದಂಥ ಎಲ್ಲ ದಿನೇಶ್ ಶಿರ್ವಾಳ ಅವರ ಆತ್ಮೀಯರು, ಎಲ್ಲ ಸ್ನೇಹಿತರು, ಎಲ್ಲ ಅಣ್ಣ ತಮ್ಮಂದಿರು ಕೂಡ ನಾನು ವಿಶೇಷವಾಗಿ ಅವರು ಕೂಡ ನಮಸ್ಕಾರ ತಿಳಿಸ್ತೇನೆ.